ಈ ಸೀನ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು ಅನ್ಕೊಂತೀನಿ. ಶ್ರೀ ಮಂಜುನಾಥ ಮಹಿಮೆ ಮೂವಿ ಒಳಗಡೆ ಶಿವ ಏನ್ ಹೇಳ್ತಾರೋ ಆ ಕೈಲಾಸದಿಂದ ಆ ಶಿವಲಿಂಗದಿಂದ ಭೂಮಿಗೆ ಕಾಲಿಡ್ತಾರೆ ಮತ್ತು ಈ ನಂದಿ ಮಹಾರಾಜರು ಏನಿದಾರೋ ಕಣ್ಬಿಟ್ಟು ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ಗುರು, ಎಲ್ಲರಿಗೂ ನನ್ನ ಮೊದಲ ಯೂಟ್ಯೂಬ್ ವಿಡಿಯೋಗೆ ಸ್ವಾಗತ. ಮೊದಲನೇ ವಿಡಿಯೋನ ನಿಮ್ಗೊಂದು ಸರ್ಪ್ರೈಸ್ ಜಾಗ ಕರ್ಕೊಂಬಂದು ತೋರಿಸ್ತಿದ್ದೀನಿ. ಬಹಳ ಜನ ಕೇಳ್ತಿದ್ರಿ, ಗುರು ಯೂಟ್ಯೂಬ್ ವಿಡಿಯೋ ಮಾಡು ಚೆನ್ನಾಗಿ ಮಾಡ್ತೀಯ ಅಂತ. ನಾನು ಬಹಳಷ್ಟು ಟ್ರೈ ಮಾಡಿದೆ ನನ್ನ ಮೊದಲ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ. ಆದ್ರೆ ಯಾಕೋ ಗೊತ್ತಿಲ್ಲ, ಅದು ವರ್ಕೌಟ್ ಆಗ್ಲೇ ಇಲ್ಲ, ಯಾವುದು ಕೂಡ ಎಕ್ಸಿಕ್ಯೂಟ್ ಆಗ್ಲೇ ಇಲ್ಲ. ಏನೋ ದೇವ್ರ ಅನುಗ್ರಹ ಅನ್ಸುತ್ತೆ. ನನ್ನ ಮೊದಲ ಯೂಟ್ಯೂಬ್ ವಿಡಿಯೋನ ಒಂದು ಹೊಸ ಜಾಗಕ್ಕೆ ಬಂದು ಪ್ರಾರಂಭ ಮಾಡ್ತಿದ್ದೀನಿ. ಒಂದು ಸ್ಪೆಷಲ್ ಪವರ್ಫುಲ್ ಜಾಗ ಅಂತಾನೆ ಹೇಳ್ಬೋದು. ಗುರು, ನಿಮ್ಗೆ ಏನೋ ಒಂದು ನಾನು ಸರ್ಪ್ರೈಸ್ ಕೊಡ್ಬೇಕು. ಸರ್ಪ್ರೈಸ್ ಅಂದ್ರೆ ಸರ್ಪ್ರೈಸ್ ತರ ಇರ್ಬೇಕಲ್ವಾ, ಅದಕ್ಕೆ ಕಣ್ಮುಚ್ಚಿ ಸ್ವಾಗತ ಜಗತ್ತಿನ ಅತಿ ದೊಡ್ಡ ಶಿವಲಿಂಗ ಇರೋ ಕೋಟಿಲಿಂಗಕ್ಕೆ. ಎಲ್ಲಿದೀವಿ ಅಂದ್ರೆ ಈ ಜಾಗದ ಹೆಸರು ಹೇಳ್ಕೊಂಡು ರಾಕಿ ಬಾಯಿ ಇಡೀ ಇಂಡಿಯಾನೇ ನಡಗಿಸಿದ್ರು. ಅದೇ KGF ನ ಇನ್ನೊಂದು ಆಧ್ಯಾತ್ಮಿಕ ಜಾಗ ಆಗಿರೋ ಕೋಟಿಲಿಂಗದಲ್ಲಿ ಈಗ ನಾವಿದ್ದೀವಿ. ಒಂದು ಶಿವಲಿಂಗ ಬಂದು 108 ಅಡಿ ಇದೆ. ಇದನ್ನ ಏಷ್ಯಾದ ಅಥವಾ ವಿಶ್ವದ ಅತಿ ದೊಡ್ಡ ಶಿವಲಿಂಗ ಅಂತಾನೂ ಕರೀತಾರೆ. ಎಲ್ಲಿ ಶಿವ ಇರ್ತಾನೋ ಅಲ್ಲಿ ನಂದಿ ಕೂಡ ಇರ್ಬೇಕಲ್ವಾ, ಅದಕ್ಕೆ ವಿಶ್ವದ ಅತಿ ದೊಡ್ಡ ಶಿವಲಿಂಗದ ಮುಂದೆ ವಿಶ್ವದ ಅತಿ ದೊಡ್ಡ ನಂದಿ ಮಹಾರಾಜರು ಕೂಡ ಇದ್ದಾರೆ. ಈ ಒಂದು ನಂದಿ ಮೂರ್ತಿ ಬಂದು 36 ಅಡಿ ಎತ್ತರ ಇದೆ. ಕೋಟಿಲಿಂಗವನ್ನ ಪ್ರವೇಶ ಮಾಡ್ತಿದ್ದಂಗೆ 5 ದೀಪಗಳು ಮತ್ತು ಒಂದು ಹಾರ ಕೊಡ್ತಾರೆ. ಅದಕ್ಕೆ 100 ರೂಪಾಯಿ ತಗೋತಾರೆ. ಆ ದೀಪನ ತಗೊಂಬಂದು ಅತಿ ಎತ್ತರದ ಶಿವಲಿಂಗದ ಮುಂದೆ ಹಚ್ಚಿ ನಿಮ್ಮ ಇಷ್ಟಾರ್ಥಗಳನ್ನ ಬೇಡಿಕೊಂಡ್ರೆ ಈಡೇರುತ್ತೆ ಅನ್ನೋದು ನಂಬಿಕೆ. ಕೋಟಿಲಿಂಗ ಅಂತ ಯಾಕೆ ಕರೀತಾರೆ ಅಂದ್ರೆ, ಸಣ್ಣ ಲಿಂಗುವಿನಿಂದ ಹಿಡಿದು ದೊಡ್ಡದ ಅತಿ ದೊಡ್ಡ ಶಿವಲಿಂಗದ ತನಕ ಹತ್ತತ್ರ 90 ಲಕ್ಷಕ್ಕಿಂತ ಅಧಿಕ 1 ಕೋಟಿಗೆ ಹತ್ತತ್ರ ಶಿವಲಿಂಗಗಳಿದಾವೆ. ಹಂಗಾಗಿ ಇದನ್ನ ಕೋಟಿಲಿಂಗ ಅಂತಾನೂ ಕರೀತಾರೆ. ನೀವು ಜಗತ್ತಿನ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶಿವ ಇರ್ತಾರೆ, ಇಲ್ಲ ವಿಷ್ಣು ಇರ್ತಾರೆ. ಬ್ರಹ್ಮದೇವನನ್ನ ನೋಡೋಕೆ ಸಿಗೋದು ತುಂಬಾನೇ ಅಪರೂಪ. ಆದ್ರೆ ಈ 3 ಜನ ಒಂದೇ ಕಡೆ ಇರೋದು ಇನ್ನ ಅಪರೂಪ. ಆದ್ರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಗೆ ನೋಡೋದಕ್ಕೆ ಲಕ್ಷಾಂತರ ಶಿವಲಿಂಗಗಳು ಕಾಣಿಸುತ್ತೆ. ಇವುಗಳನ್ನ ಯಾರೋ ಒಬ್ರು ಮಾಡಿರೋದಲ್ಲ, ಲಕ್ಷಾಂತರ ಭಕ್ತರು ತಮ್ಮ ಹರಕೆಗಳು ನೆರವೇರಿದ ಮೇಲೆ ತಮ್ಮ ಯೋಗ್ಯತೆಗೆ ತಕ್ಕಂತೆ ಶಿವಲಿಂಗಗಳನ್ನ ತಂದು ಪ್ರತಿಷ್ಠಾಪನೆ ಮಾಡಿ 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 ಲಕ್ಷಾಂತರ ಶಿವಲಿಂಗಗಳೆಂದು ನಾವು ನೋಡ್ಬೋದು ಇವತ್ತು. ನೀವು ಕೂಡ ಇಲ್ಲಿ ನಿಮ್ಮ ಹೆಸರಲ್ಲಿ ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ಬೋದು. ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಹೆಸರಲ್ಲಿ ಸರ್ವ ಕಾಲಕ್ಕೂ ಅದು ಇಲ್ಲೇ ಇರುತ್ತೆ. ಅದಷ್ಟೇ ಅಲ್ಲದೆ ನಿಮ್ಗೆ ಯಾವಾಗ ಬೇಕಾಗುತ್ತೋ ಆವಾಗ ಬಂದು ಪೂಜೆ ಕೂಡ ಮಾಡ್ಕೋಬಹುದು. ಇಲ್ಲಿ ನಿಮ್ಗೆ ಯಾವ ರೀತಿ ಅನುಭವ ಆಗುತ್ತೆ ಅಂತ ಅದನ್ನ ನಾನು ಬಾಯಿಂದ ಹೇಳಕ್ಕಾಗಲ್ಲ. ನೀವೇ ಸ್ವತಃ ಬಂದು ಆ ಶಿವಲಿಂಗದ ಮುಂದೆ ನಿಂತ್ಕೊಂಡು ನಿಮ್ಮ ಸ್ವಂತ ಕಣ್ಣಾರೆ ಆ ಒಂದು ಶಿವಲಿಂಗ ನೋಡುವಂತ ಅನುಭವ ಏನೈತೆ ಅದಂತೂ ಅದ್ಭುತ. ಇಲ್ಲಿ ನಿಮ್ಗೆ ನೋಡೋದಕ್ಕೆ ಲಕ್ಷಾಂತರ ಶಿವಲಿಂಗಗಳು ಕಾಣ್ಬೋದು. ಆದ್ರೆ ಆ ಲಕ್ಷಾಂತರ ಶಿವಲಿಂಗಗಳನ್ನ ಎಲ್ಲಂದ್ರಲ್ಲಿ ಎಲ್ಲಿ ಬೇಕಲ್ಲಿ ಇಟ್ಟಿಲ್ಲ, ಒಂದು ಪರ್ಟಿಕ್ಯುಲರ್ ಲೈನ್ ಮಾಡಿ ಸಾಲಾಗಿ ಜೋಡಿಸಿದ್ದಾರೆ. ಇಲ್ಲಿ ಬಂದ್ರೆ ನಿಮ್ಗೆ ಆಧ್ಯಾತ್ಮಿಕದ ಆ ಒಂದು ಅನುಭವ ಆಗ್ಲಿ ಅಂತ. ನೀವಿಲ್ಲಿ ಒಂದು ಸಾರಿ ಬಂದು ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ರೆ ಅದು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮ್ಮ ಮರಿ ಮೊಮ್ಮಕ್ಕಳ ಕಾಲ ತನಕನೂ ಹಂಗೆ ಇರುತ್ತೆ. ಅದು ಹೆಂಗ್ ಗೊತ್ತಾಗುತ್ತೆಪ್ಪ ಅಂದ್ರೆ, ಈ ರೀತಿ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಅದ್ರ ಮೇಲೆ ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರು, ನಿಮ್ಮ ವಂಶದ ಹೆಸರು ಏನಿರುತ್ತೋ ಅದನ್ನ ಬರೆಸಿ ಹಾಕಿದ್ರೆ ಅದು ನಿಮ್ಮ ಮೊಮ್ಮಕ್ಕಳು ಬಂದಾಗ ಆಯ್ತು, ನಿಮ್ಮ ಮರಿ ಮೊಮ್ಮಕ್ಕಳು ಅವರ ಮೊಮ್ಮಕ್ಕಳು ಬಂದಾಗ್ಲೂ ಕೂಡ ಆ ಒಂದು ಶಿವಲಿಂಗವನ್ನ ನೋಡ್ಬೋದು. ಅದರಲ್ಲಿ ನಮ್ಮ ಕರ್ನಾಟಕ, ತಮಿಳುನಾಡು, ಆಂಧ್ರ ಈ ರೀತಿ ಸುತ್ತಮುತ್ತಲಿನ ಎಲ್ಲಾ ಭಾಷೆಯ ಭಕ್ತರು ಕೂಡ ಇಲ್ಲಿ ಸಿಗ್ತಾರೆ. ಹಂಗೆ ಆ ಭಕ್ತರನ್ನ ನಾವು ಹೆಂಗ್ ಗುರುತಿಸ್ಬೋದಪ್ಪ ಅಂದ್ರೆ, ನೋಡಿ ಇಲ್ಲಿ ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ತೆಲುಗುನಲ್ಲಿ ಬರ್ಸಿದ್ದಾರೆ, ಇಲ್ಲಿ ಇಂಗ್ಲಿಷ್ ಅಲ್ಲಿ ಬರ್ಸಿದ್ದಾರೆ, ಇಲ್ಲಿ ಕನ್ನಡದಲ್ಲಿ ಬರ್ಸಿದ್ದಾರೆ, ಹಂಗೆ ಇಲ್ಲಿ ತಮಿಳಲ್ಲಿ ಕೂಡ ಬರ್ಸಿದ್ದಾರೆ. ಗೋವಿಂದ ಗೋವಿಂದ. ನೀವೇನಿಲ್ಲಿ ನೋಡಕತ್ತೀರಿ ಆ ಸೆಕ್ಷನ್ ಬೇರೆ, ನೀವೀಗ ನೋಡ್ತಾ ಇರೋ ಈ ಸೆಕ್ಷನ್ ಬೇರೆ. ಇಲ್ಲಿ ನಿಮ್ಗೆ 2ನೇ ಅತಿ ದೊಡ್ಡ ಶಿವಲಿಂಗ ಮತ್ತು 2ನೇ ಅತಿ ದೊಡ್ಡ ನಂದಿ ಮಹಾರಾಜರು ಕೂಡ ಇಲ್ಲಿ ನಿಮ್ಗೆ ಕಾಣಿಸ್ತಾರೆ. ಇಲ್ಲೂ ಕೂಡ ಸಾವಿರಾರು ಲಕ್ಷಾಂತರ ಶಿವಲಿಂಗಗಳನ್ನ ನೀವು ಇಲ್ಲಿ ನೋಡ್ಬೋದು. ಬೆಳಿಗ್ಗೆ ತಿಂಡಿ ಇಲ್ಲ, ಮಧ್ಯಾಹ್ನ ಊಟ ಕೂಡ ಇಲ್ಲ. ಎಷ್ಟು ಟ್ರಾವೆಲ್ ಮಾಡಿದೀನಿ ಇಲ್ಲಿಗೆ ಬರೋದಕ್ಕೆ ಅಂದ್ರೆ ತಲೆ ಓಡಿಸಿ ಸಾಕಾಗೋಯ್ತು. ಹೊಟ್ಟೆ ಅಂತೂ ಫುಲ್ ಹಶ್ವಾಗ್ಬಿಟ್ಟೈತೆ. ಇಲ್ಲಿ ಊಟ ಮಾಡಕ್ಕೆ ಎಲ್ಲೂ ಕೂಡ ಸಿಗ್ತಿಲ್ಲ.
ಈ ಕೊಬ್ಬರಿ ಹೋಳೆ ನಮಗ್ ಗತಿ. ನೆಕ್ಸ್ಟ್ ಟೈಮ್ ಊಟ ಮಾಡೋ ತನಕ ಇದೇ ನಮ್ಮನ್ನ ಕಾಪಾಡ್ಬೇಕು. ಇಂಥವ್ರಿನ್ ಜೊತೆ ಕಟ್ಟಿದ್ರೆ ನಮ್ಮ ಮನೆ ಬರ ಇಷ್ಟೇ ಗುರು, ಏನ್ ಮಾಡಕ್ಕಾಗತ್ತೆ. ಈ ಕೋಟಿಲಿಂಗದ ಕಾನ್ಸೆಪ್ಟ್ ಏನು, ಇದನ್ನ ಮೊದಲ ಬಾರಿಗೆ ಯಾರು ಪ್ರಾರಂಭ ಮಾಡಿದ್ರು ಅಂತ ನೋಡೋದಾದ್ರೆ, ಪ್ರತಿಯೊಬ್ಬ ಭಕ್ತನು ತನ್ನದೇ ಆದ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಶಿವನೊಂದಿಗೆ ವೈಯಕ್ತಿಕವಾದ ಸಂಬಂಧವನ್ನ ಬೆಳೆಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋದು. ಇದೇ ರೀತಿ ಪ್ರತಿಷ್ಠಾಪನೆ ಮಾಡಿದ ಶಿವಲಿಂಗಗಳು 1 ಕೋಟಿವರೆಗೆ ತಲುಪಬೇಕು ಮತ್ತು ಒಂದೇ ಜಾಗದಲ್ಲಿ ಕೋಟಿ ಲಿಂಗಗಳು ಪ್ರತಿಷ್ಠಾಪನೆ ಆಗ್ಬೇಕು ಅನ್ನೋದು ಇದರ ಉದ್ದೇಶ ಆಗಿದೆ. ಇದನ್ನ ಮೊದಲ ಬಾರಿಗೆ ಅಂದ್ರೆ 1980ರ ದಶಕದಲ್ಲಿ ಸ್ವಾಮಿ ಸಾಂಬ ಶಿವಮೂರ್ತಿ ಅನ್ನುವವರು ಈ ಯೋಜನೆಯನ್ನ ಪ್ರಾರಂಭಿಸ್ತಾರೆ. ಆಗಿನ ಸಮಯದಲ್ಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ HD ದೇವೇಗೌಡ ಅವರು ಇದನ್ನ ಉದ್ಘಾಟನೆ ಮಾಡ್ತಾರೆ. ನೀವು ಕೂಡ ನಿಮ್ಮ ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಬೇಕು ಅಂತಂದ್ರೆ ಒಂದು ಸಾರಿ ಈ ಒಂದು ಕೋಟಿ ಲಿಂಗೇಶ್ವರ ದೇವಸ್ಥಾನಕ್ಕೆ ಬನ್ನಿ. ಶಿವನ ಇಚ್ಛೆ, ನನ್ನ ಯೂಟ್ಯೂಬ್ನ ಮೊದಲ ವಿಡಿಯೋ ಇಲ್ಲಿಂದನೇ ಪ್ರಾರಂಭ ಆಗಬೇಕಿತ್ತು ಅಂತ ಕಾಣಿಸುತ್ತೆ. ಹಾಗಾಗಿ ಕೋಟಿ ಲಿಂಗೇಶ್ವರ ದೇವಸ್ಥಾನವನ್ನು ನಿಮಗೆ ತೋರಿಸೋ ಮೂಲಕ ನನ್ನ ಯೂಟ್ಯೂಬ್ನ ಮೊದಲನೇ ವಿಡಿಯೋನ ಪ್ರಾರಂಭ ಮಾಡ್ತಿದ್ದೀನಿ. ಹೀಗಾಗಿ ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋಗೆ ನಿಮಗೆ ಸ್ವಾಗತ. ಹಾಗೆ ಇದೇ ರೀತಿ ನನಗೆ ಪ್ರೋತ್ಸಾಹ ಕೊಡ್ತೀರಾ ಅನ್ಕೋತೀನಿ. ಇಲ್ಲಿಂದ ನಮ್ಮ ಯೂಟ್ಯೂಬ್ ಪಯಣ ಪ್ರಾರಂಭ ಆಗ್ತಿದೆ. ಜಾಗ ಅಂತೂ ತುಂಬಾನೇ ಅದ್ಭುತವಾಗೈತೆ ದೇವಸ್ಥಾನ. ನಾನು ರೆಕಮೆಂಡ್ ಮಾಡ್ತೀನಿ, ನಿಮಗೆ ಬಂದರೆ ಫ್ಯಾಮಿಲಿನ ಕರ್ಕೊಂಬರ್ರಿ, ತುಂಬಾನೇ ಅದ್ಭುತವಾಗಿರುತ್ತೆ. ಹಾಗೆ ನೈಟ್ ಇರೋದಕ್ಕೂ ಕೂಡ ವ್ಯವಸ್ಥೆ ಇಲ್ಲಿ ನಿಮಗೆ ಇರುತ್ತೆ, ಆದರೆ ಊಟದ ವ್ಯವಸ್ಥೆ ಇರೋದಿಲ್ಲ, ನೀವೇ ತೊಗೊಂಬರ್ಬೇಕಾಗತ್ತೆ. ಎಷ್ಟು ನೋಡಿದ್ರು ಎಷ್ಟು ಸುತ್ತಾಡಿದ್ರು ಕೂಡ ತೃಪ್ತಿ ಏನೋ ಸಿಗೋಂಗಿಲ್ಲ. ಅಷ್ಟು ಸುತ್ತಾಡಿದ್ರು ಇನ್ನೂ ಸುತ್ತಾಡ್ಬೇಕನ್ಸುತ್ತೆ, ಇನ್ನೂ ನೋಡ್ಬೇಕನ್ಸುತ್ತೆ. ಅದ್ಭುತವಾಗೈತಿ ಜಾಗ ಮಾತ್ರ. ನಾನು ಒಂದ್ಸಾರಿ ಆದರೆ ಒಂದು ವಿಸಿಟ್ ಮಾಡಿರಿ. ನಾನು ಹೇಳಿರೋ ವಿಷಯನ ತಲೆಯಲ್ಲಿ ಇಟ್ಕೊಂಬರ್ರಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಖಂಡಿತವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಾವು ಇಲ್ಲಿಂದ ಹೋಗುವಂಥ ಸಮಯ ಆಗಿದೆ. ನಾಳೆ ನನ್ನ ಎಕ್ಸಾಮ್ ಇದೆ. ಎಲ್ಲರೂ ನನ್ನ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಅಂದರೆ ಅಭಿನಂದನೆಗಳನ್ನು ತಿಳಿಸ್ಬಿಡ್ರಿ. ಸಿಗುವ ಮತ್ತೊಂದು ಅದ್ಭುತವಾದ ವಿಡಿಯೋದೊಂದಿಗೆ. ನಮಸ್ತೆ.